ಎಲ್ರಿಗೂ ನಮಸ್ಕಾರ. ವಿಶ್ವ ಕಾವ್ಯ ದಿನದ ಶುಭಾಶಯಗಳನ್ನ ಕೋರುತ್ತಾ ಒಂದು ಕವನವನ್ನು ರಚನೆ ಮಾಡಿದ್ದೀನಿ. ಕವನದ ಶೀರ್ಷಿಕೆ ಗಂಡಸರೆಂದರೆ ಹಾಗೆಯೇ. ರಚನೆ ಡಾಕ್ಟರ್ ಕೆಂಗಲ್ಮೂರ್ತಿ. ಗಂಡಸರೆಂದರೆ ಹಾಗೆಯೇ, ತಾನೇ ಮೊದಲೆನ್ನುತ್ತಾ ಕಡೆಯಲ್ಲಿ ನಿಂತವರು, ಎಲ್ಲವೂ ತನ್ನದೆನ್ನುತ್ತಾ ಸರ್ವವನ್ನು ಕೊಟ್ಟವರು, ಕುಟುಂಬದ ಮೊದಲ ವ್ಯಕ್ತಿಯಾಗಿ ಕೊನೆಯಲ್ಲಿ ಉಳಿಯುವವರು. ಗಂಡಸರೆಂದರೆ ಹಾಗೆಯೇ. ಎದೆಯಲ್ಲಿ ನೋವುಂಡು ಮುಖದಲ್ಲಿ ನಗೆ ಚೆಲ್ಲುವರು, ಬಡತನವಿದ್ದರೂ ಎದೆಗುಂದದವರು, ತಾನಸಿದು ತನ್ನವರ ಒಡಲು ತುಂಬಿಸಿದವರು. ಗಂಡಸರೆಂದರೆ ಹಾಗೆಯೇ. ಕಣ್ಣೀರು ಬಂದರೂ ತೋರಗೊಡದವರು, ಒಂಟಿಯಾದಾಗ ಅತ್ತವರು, ಒಬ್ಬಂಟಿಯಾಗಿ ದುಃಖಿಸುವವರು, ಜವಾಬ್ದಾರಿಗಳ ಹೊತ್ತು ಬದುಕಿನ ಬವಣೆಯಲ್ಲಿ ಬೆಂದವರು. ಗಂಡಸರೆಂದರೆ ಹಾಗೆಯೇ. ಅತ್ತರೆ ಕಾಣಸಿಗದವರು, ನಗುವನ್ನು ಧಾರೆ ಎರೆದವರು, ಗಂಭೀರ ನಡೆಯುಳ್ಳವರು, ಮೃದು ಹೃದಯದ ವಜ್ರದೇಹಿಗಳು. ಈ ಗಂಡಸರೆಂದರೆ ಹಾಗೆಯೇ. ನಿಜ ಪ್ರೀತಿ ಕೊಟ್ಟವರು, ಕಡೆವರೆಗೂ ಕಾಯುವವರು, ಮೋಸ ಹೋದರೂ ಕೇಡ ಬಯಸದ ಹೃದಯವಂತರು. ಈ ಗಂಡಸರೆಂದರೆ ಹಾಗೆಯೇ. ಪ್ರಯಾಣ ದೂರವಿದ್ದರೂ ಇಲ್ಲೇ ಹತ್ತಿರವೆಂದು ನಡೆದು ಸಾಗುವವರು, ಕಣ್ಣಾಸೆಯ ಬದಿಗೊತ್ತಿ ಕಿರು ಖರ್ಚುಗೈದವರು, ಕೂಡಿಟ್ಟು ತನ್ನವರ ಖುಷಿಗಾಗಿ ಬದುಕತೆಯ್ದು ಸವೆದವರು. ಈ ಗಂಡಸರೆಂದರೆ ಹಾಗೆಯೇ. ಒಳಗೆ ಹರಿದ ಬಟ್ಟೆಯ ತೊಟ್ಟು ಹೊರ ಬದುಕ ಬಟ್ಟೆ ಹರಿಯದಂತೆ ಕಾಯುವವರು, ಯಾರಿಗೂ ಅರ್ಥವಾಗದೆ ಉಳಿಯುವವರು. ಈ ಗಂಡಸರೆಂದರೆ ಹಾಗೆಯೇ. ಈ ಗಂಡಸರೆಂದರೆ ಹಾಗೆಯೇ. ನಮಸ್ಕಾರ.